POK ಚಿತ್ರದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹೀರೋ. ಹೀಗಂದಿದ್ಯಾಕೆ ಆರ್ ಚಂದ್ರು. ನಿರ್ದೇಶಕ ಆರ್ ಚಂದ್ರು ತಮ್ಮದೇ ಹೊಸ ಬ್ಯಾನರ್ ಆರಂಭಿಸಿ 5 ಸಿನಿಮಾಗಳನ್ನು ಘೋಷಣೆ ಮಾಡಿದ್ದಾರೆ. ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾಗಳು ನಿರ್ಮಾಣವಾಗಲಿದೆ. ಅಂದಾಜು 400 ಕೋಟಿ ರು ಬಜೆಟ್ನಲ್ಲಿ ಸಿನಿಮಾಗಳು ತೆರೆಗೆ ಬರುವ ಸಾಧ್ಯತೆ ಇದೆ. ಈ ಲಿಸ್ಟ್ನಲ್ಲಿ ಕಬ್ಜಾ 2 ಸಿನಿಮಾ ಕೂಡ ಇದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಂದ್ರು ತಮ್ಮ RC ಸ್ಟುಡಿಯೋ ಪ್ರೊಡಕ್ಷನ್ ಸಂಸ್ಥೆ ಘೋಷಣೆ ಮಾಡಿದ್ದಾರೆ. ಬಾಲಿವುಡ್ ನಿರ್ಮಾಪಕ ಆನಂದ್ ಪಂಡಿತ್ ಹಾಗೂ ಅಲಂಕರ್ ಪಂಡಿತ್ ಜೊತೆ ಸೇರಿ 5 ಸಿನಿಮಾಗಳ ನಿರ್ಮಾಣ ಮಾಡುತ್ತಿದ್ದಾರೆ. ಎಲ್ಲ ಸಿನಿಮಾಗಳ ಟೈಟಲ್ ಕೂಡ ಅನೌನ್ಸ್ ಆಗಿದೆ. ಕಬ್ಜಾ 2, ಫಾದರ್ ಆಫ್ ಗಾಡ್, POK ಟೈಟಲ್ಗಳಲ್ಲಿ 5 ಸಿನಿಮಾಗಳು ನಿರ್ಮಾಣವಾಗಲಿದೆ. ಇದರಲ್ಲಿ ಫಾದರ್ ಎನ್ನುವ ಚಿತ್ರವನ್ನು ರಾಜಮೋಹನ್ ಎಂಬುವವರು ನಿರ್ದೇಶನ ಮಾಡಲಿದ್ದಾರೆ. ಕಬ್ಜಾ 2 ಚಿತ್ರವನ್ನು ಆರ್ ಚಂದ್ರು ಸ್ವತಃ ಕಟ್ಟಿಕೊಡಲಿದ್ದಾರೆ. ಇನ್ನುಳಿದ ಸಿನಿಮಾಗಳು ಸ್ಟಾರ್ ಕಾಸ್ಟ್ ಹಾಗೂ ಟೆಕ್ನಿಕಲ್ ಟೀಮ್ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗಿರುವುದರಿಂದ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಯಲ್ಲಿ ಕಲಾವಿದರು, ತಂತ್ರಜ್ಞರು ಸಿನಿಮಾಗಳಲ್ಲಿ ಕೆಲಸ ಮಾಡಲಿದ್ದಾರೆ. ಇನ್ನು ಚಂದ್ರು ಘೋಷಣೆ ಮಾಡಿರುವ ಸಿನಿಮಾಗಳ ಟೈಟಲ್ಗಳು ಗಮನ ಸೆಳೆಯುವಂತಿವೆ. ಪ್ಯಾನ್ ಇಂಡಿಯಾಯಲ್ಲಿಟ್ಟುಕೊಂಡು ಸಿನಿಮಾಗಳ ಟೈಟಲ್ ಫಿಕ್ಸ್ ಮಾಡಲಿದ್ದಾರೆ. ಕಳೆದ ವರ್ಷ ಸುದೀಪ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆರ್ ಚಂದ್ರು ಒಂದು ಸಿನಿಮಾ ಘೋಷಣೆ ಮಾಡಿದ್ದರು. ಗ್ಲೋಬಲ್ ಮೂವಿ ಮಾಡುವುದಾಗಿ ಹೇಳಿದ್ದರು. ನಿರ್ದೇಶಕ ಎಸ್ ರಾಜಮೌಳಿ ತಂದೆ ವಿಜೇಂದ್ರ ಪ್ರಸಾದ್ ಈ ಚಿತ್ರದ ಸ್ಕ್ರಿಪ್ಟ್ ಸೂಪರ್ ವಾಯ್ಸ್ ಮಾಡುವುದಾಗಿ ಹೇಳಲಾಗಿತ್ತು. ಸದ್ಯ ಆರ್ ಚಂದ್ರು 5 ಸಿನಿಮಾಗಳನ್ನು ಘೋಷಣೆ ಮಾಡಿದ್ದು ಇದರಲ್ಲಿ ಸುದೀಪ್ ನಟನೆಯ ಸಿನಿಮಾ ಕೂಡ ಇದೆ ಎನ್ನುವ ಬಗ್ಗೆ ಚರ್ಚೆ ಶುರುವಾಗಿದೆ. ಸದ್ಯ ಘೋಷಣೆ ಆಗಿರುವ POK ಚಿತ್ರದಲ್ಲಿ ಸುದೀಪ್ ಹೀರೋ ಆಗಿ ನಟಿಸುತ್ತಾರೆ ಎನ್ನುವ ಸದ್ದು ಇದೆ. ಫಾದರ್ ಚಿತ್ರದ ನಿರ್ದೇಶಕ ಹೆಸರು ಬಿಟ್ಟರೆ ಉಳಿದ ಯಾವುದೇ ಸಿನಿಮಾ ಕಲಾವಿದರು, ತಂತ್ರಜ್ಞರ ಬಗ್ಗೆ ಚಂದ್ರು ಮಾಹಿತಿ ಕೊಟ್ಟಿಲ್ಲ. ಆದರೂ ಅಭಿಮಾನಿಗಳು POK ಚಿತ್ರದಲ್ಲಿ ಸುದೀಪ್ ನಟಿಸುತ್ತಾರೆ ಎಂದು ಊಹಿಸಲಾಗಿದೆ. ಅಂದಾಜಿಗೆ ಸುದೀಪ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ RC ಸ್ಟುಡಿಯೋ ಸಂಸ್ಥೆಯಲ್ಲಿ ಸಿನಿಮಾ ಮಾಡುವುದಾಗಿ ಆರ್ ಚಂದ್ರು ಹೇಳಿದ್ದಾರೆ. POK ಚಿತ್ರದಲ್ಲಿ ಸುದೀಪ್ ಬಣ್ಣ ಹಚ್ಚುತ್ತಾರೆ ಎನ್ನುವ ಬಗ್ಗೆ ಚರ್ಚೆ. ನಿರ್ದೇಶಕ ಮೌನ ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲದರ ಬಗ್ಗೆ ಮಾಹಿತಿ ನೀಡುವುದಾಗಿ ಹೇಳಿದ್ದಾರೆ. ಸದ್ಯ ಸುದೀಪ್ ಮ್ಯಾಕ್ಸ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಬಳಿಕ ತಮಿಳಿನ ಚೇರನ್ ನಿರ್ದೇಶನ ನಟಿಸುವ ಸಾಧ್ಯತೆ ಇದೆ. KRG ಸ್ಟುಡಿಯೋ ಸಂಸ್ಥೆಗೆ ಒಂದು ಸಿನಿಮಾ ನಿರ್ದೇಶಿಸಿ ನಟಿಸುವ ಬಗ್ಗೆಯೂ ಮಾತುಕತೆಯಾಗಿದೆ. ಮತ್ತೊಂದು ಕಡೆ ಅನೂಪ್ ಭಂಡಾರಿ ಬಿಲ್ಲಾರಂಗ್ ಭಾಷಾ ಸಿನಿಮಾದ ಕತೆ ಸಿದ್ಧಪಡಿಸುತ್ತಿದ್ದಾರೆ. ಈ ವರ್ಷವೇ ಆ ಸಿನಿಮಾಗಳು ಕೂಡ ಸೆಟ್ಟೇರುವುದಾಗಿ ಹೇಳಿದ್ದಾರೆ. ಬಹಳ ದಿನಗಳಿಂದ ಅಭಿಮಾನಿಗಳು ಈ ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ.